ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಮೂರು ಪದಾರ್ಥಗಳನ್ನ ಬಳಸ್ಕೊಂಡು ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಬಾಳೆಹಣ್ಣಿನ ಹಲ್ವಾ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3 ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಬಾಳೆಹಣ್ಣಿನ ಸಿಪ್ಪೆ ಬಿಡಿಸ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಳತೆಗಾಗಿ ಹೇಳೋದಾಯಿತು ಅಂತಂದರೆ 1 ಕಪ್ಪಿಂದ 1 ಕಪ್ ಆಗುವಷ್ಟು ಬಾಳೆಹಣ್ಣನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಾಳೆಹಣ್ಣನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕದೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿ ಒಂದು ಸ್ವಲ್ಪ ಕೂಡ ನೀರು ಹಾಕ್ಕೊಳ್ಬಾರ್ದು. ಈ ರೀತಿ ಒಂದು ಸ್ವಲ್ಪ ಕೂಡ ಬಾಳೆಹಣ್ಣಿನ ಒಂದು ಪಲ್ಪು ಸ್ವಲ್ಪ ಕೂಡ ಇರಬಾರ್ದು. ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ನೋಡಿ, ನಾನಿಲ್ಲಿ ಒಂದು ಗ್ಲಾಸ್ ಬಾಕ್ಸ್ನ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಸ್ಟೀಲ್ ಲಂಚ್ ಬಾಕ್ಸು, ಟಿಫಿನ್ ಬಾಕ್ಸು ಯಾವುದಾದ್ರೂ ತೊಗೊಳ್ಬೋದು. ಈ ಒಂದು ಗ್ಲಾಸ್ ಬಾಕ್ಸಿಗೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಮಿಶ್ರಣ ಮಾಡಿದ ನಂತರ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಈ ಒಂದು ಪ್ರೊಸೆಸ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ತುಪ್ಪ ಅಪ್ಲೈ ಮಾಡಿ ಒಂದು ಸೈಡಲ್ಲಿ ಇಡೋಣ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಬಳಸ್ಕೊಳ್ತಿದ್ದೀನಿ. ಬಾಳೆಹಣ್ಣು ಸಿಹಿಯಾಗಿರುತ್ತೆ, ಹಾಗಾಗಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಆದರೆ ಸಾಕು. ಈ ಒಂದು ಬೆಲ್ಲಕ್ಕೆ ಒಂದು 3/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಇಲ್ಲಿ ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟು ಬೆಲ್ಲನ ಈ ನೀರಲ್ಲಿ ಕರಗಿಸ್ಕೊಳ್ಬೇಕು. ಹಾಗಾಗಿ ಈ ರೀತಿ ಒಂದು 3/4 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ತುಂಬಾ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಪಾಕದ ಅವಶ್ಯಕತೆ ಕೂಡ ಇರೋದಿಲ್ಲ. ಕೇವಲ 3 ಪದಾರ್ಥಗಳನ್ನ ಬಳಸ್ಕೊಂಡು ಹೆಲ್ದಿಯಾಗಿರ್ತಕ್ಕಂಥ ಈ ಸ್ವೀಟ್ನ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಬೆಲ್ಲನ ಕರಗಿಸ್ತಾ ಹೋಗೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳಿ. ಇವಾಗ ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಹಾಕಿರ್ತಕ್ಕಂಥ ಒಂದು ಬೆಲ್ಲ ಕರ್ಕೊಂಡಿದೆ. ಇವಾಗ ಈ ಒಂದು ಕರಗಿರ್ತಕ್ಕಂಥ ಬೆಲ್ಲದ ನೀರಿಗೆ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಒಂದು ಬಾಳೆಹಣ್ಣಿನ ಮಿಶ್ರಣನ ಸೇರಿಸ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಬಾಳೆಹಣ್ಣಿನ ಮಿಶ್ರಣ ಈ ಒಂದು ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ಬೇಕು ಅಂದರೆ ನೀವು ರುಬ್ಬುವಾಗ ಫ್ಲೇವರ್ಗೋಸ್ಕರ ಈ ಒಂದು ಬಾಳೆಹಣ್ಣನ್ನು ರುಬ್ಬುವಾಗ 1 ಏಲಕ್ಕಿ ಅಥವಾ 2 ಏಲಕ್ಕಿನ ಸೇರಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಈ ಒಂದು ಟೈಮಲ್ಲಿ ಕೂಡ ನೀವು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಬೋದು. ಈ ರೀತಿ ಹಾಕಿದ ನಂತರ, ಅಂದರೆ ಬಾಳೆಹಣ್ಣಿನ ಮಿಶ್ರಣನ ಈ ಒಂದು ಬೆಲ್ಲದ ನೀರಿಗೆ ಹಾಕಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಬನ್ನಿ. ಟೋಟಲಾಗಿ ಬೆಲ್ಲದ ನೀರು ಹಾಗೆ ಬಾಳೆಹಣ್ಣಿನ ಮಿಶ್ರಣ ಒಂದಾಗಬೇಕು. ಎರಡು ಒಂದಾಗೋ ರೀತಿಯಲ್ಲಿ ಈ ರೀತಿ ಕಲಿಸ್ತಾ ಬನ್ನಿ. ನೋಡಿ, ಇವಾಗ ಪರ್ಫೆಕ್ಟಾಗಿ ಎರಡು ಕೂಡ ಒಂದಾಗಿದೆ. ಒಂದು ಸ್ವಲ್ಪ ಅಲ್ಲಲ್ಲಿ ಬಾಳೆಹಣ್ಣಿನ ಪಲ್ಪ್ ಕಾಣಿಸ್ತಿದೆ. ಈ ರೀತಿ ಕೂಡ ಕಾಣಿಸ್ಬಾರ್ದು, ತೀರಾ ನೈಸಾಗಿ ರುಬ್ಕೊಳ್ಳಿ. ಇವಾಗ ಇದು ಗಟ್ಟಿ ಆಗೋವರೆಗೂ ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ. ಈ ಒಂದು ಹಂತದಲ್ಲಿ ನಿಮಗೆ ಬೇಕು ಅನಿಸಿತು ಅಂತಂದರೆ 1 ಅಥವಾ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲ ನಿಮಗೆ ನ್ಯಾಚುರಲ್ ಆಗಿ ಬಾಳೆಹಣ್ಣಿನ ಹಲ್ವಾನೇ ಬೇಕು ಅಥವಾ ಯಾವುದೇ ರೀತಿಯ ಹಿಟ್ಟನ್ನು ಸೇರಿಸೋ ಅವಶ್ಯಕತೆ ಕೂಡ ಇರೋದಿಲ್ಲ, ಹಾಗೆ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ಥರ ಕಲಿಸ್ತಾ ಬಂದಾಗ ಬಣ್ಣ ಕೂಡ ಬದಲಾಗುತ್ತೆ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸಿರೋದ್ರಿಂದ ಒಂದು ಸ್ವಲ್ಪ ಗಾಢವಾಗಿರ್ತಕ್ಕಂಥ ಬಣ್ಣದಲ್ಲಿ ಬಂದಿದೆ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ. ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಆಗ್ತಿದೆ ಅಂದಾಗ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ಈ ಒಂದು ಹಲ್ವಕ್ಕೆ ಜಾಸ್ತಿ ತುಪ್ಪನೂ ಅವಶ್ಯಕತೆ ಇರೋದಿಲ್ಲ. ನಿಮಗೇನಾದರೂ ತುಪ್ಪ ಸೇರೋದಾಯಿತು ಅಂದರೆ ಒಂದು 2 ಸ್ಪೂನ್ ಬಳಸ್ಕೊಳ್ಳಿ. ಇಲ್ಲ ತುಪ್ಪ ಇಷ್ಟ ಇಲ್ಲ ಅಂತಂದರೆ 1 ಸ್ಪೂನ್ ಸಾಕಾಗುತ್ತೆ. ಈ ರೀತಿ ತುಪ್ಪ ಸೇರಿಸ್ಕೊಂಡಾದಮೇಲೆ ಮತ್ತೆ ನಾವು ಕೈ ಆಡಿಸ್ತಾ ಬರಬೇಕು. ನೋಡಿ, ಇಲ್ಲಿ ಬಾಳೆಹಣ್ಣು ಹಾಗೆ ಬೆಲ್ಲದ ನೀರಿನ ಜೊತೆಗೆ ನಾವು ಗಟ್ಟಿ ಮಾಡ್ಕೊಳ್ಬೇಕು. ಹಾಗಾಗಿ ಈ ಒಂದು ಮಿಶ್ರಣನ ನಾವು ಒಂದು 10ರಿಂದ 15 ನಿಮಿಷ ಆದರೂ ಕೈ ಆಡಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಇವಾಗ ನೋಡಿ, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಕಂಪ್ಲೀಟಾಗಿ ಆಪ್ಷನಲ್, ಬೇಕು ಅಂತ ಏನಿಲ್ಲ. ಬೇಕು ಅಂದರೆ ಸೇರಿಸ್ಕೊಳ್ಳೋದ್ರಿಂದ ಅಲ್ಲಲ್ಲಿ ಡ್ರೈ ಫ್ರೂಟ್ಸ್ ಸಿಕ್ಕಾಗ ತಿನ್ನೋಕ್ಕೂ ಕೂಡ ಮಜವಾಗಿರುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಇವಾಗ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಬೆಲ್ಲದ ಒಂದು ಸ್ವೀಟ್ ಆಗಿರೋದ್ರಿಂದ ಉಪ್ಪು ಹಾಕೋದ್ರಿಂದ ಇನ್ನೊಂದಷ್ಟು ರುಚಿ ಟೇಸ್ಟಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ನೋಡಿ, ಒಂದು ಅರ್ಧ ಮಟ್ಟಿಗೆ ಗಟ್ಟಿಯಾಗಿದೆ ಹಲ್ವಾ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಹಾಗಾಗಿ ನಾನು ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಇಲ್ಲಿ ತುಪ್ಪ ಬಂದು 1 ಸ್ಪೂನ್ ಆದರೆ ಸಾಕು. ನಾವು ತುಪ್ಪನ ಒಂದು ಸ್ವಲ್ಪ ತಿನ್ನೋದ್ರಿಂದ ಇನ್ನೊಂದು ಸ್ಪೂನ್ ಕೂಡ ಹಾಕ್ಕೊಳ್ತಿದ್ದೀನಿ. ಇಂಟ್ರೆಸ್ಟ್ ಇಲ್ಲ ಅಂದರೆ 1 ಸ್ಪೂನ್ ತುಪ್ಪನ ಬಳಸ್ಕೊಳ್ಬೋದು. ಇವಾಗ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬರಬೇಕು. ಇವಾಗ ನೋಡಿ, ಒಂದು ಥಿಕ್ನೆಸ್ ಬಂದಿದೆ. ಈ ರೀತಿ ನಾವು ಆ ಸೌಟಿಂದ ಬಿಟ್ಟಾಗ ಒಂದು ರಿಬ್ಬನ್ ರೀತಿಯಲ್ಲಿ ಕಟ್ಕೊಳ್ಬೇಕು. ಇವಾಗ ಗ್ಯಾಸ್ನ ಆಫ್ ಮಾಡಿ ರೆಡಿ ಮಾಡಿಟ್ಟಿರ್ತಕ್ಕಂಥ
ಇರ್ತಕ್ಕಂಥ ಒಂದು ಗ್ಲಾಸ್ ಬಾಕ್ಸ್ ಅಥವಾ ನಿಮ್ಮಲ್ಲಿ ಏನಾದರೂ ಟಿನ್ ಇತ್ತು ಅಂದರೆ ಆ ಒಂದು ಟಿನ್ನಿಗೆ ಒಟ್ಟಲ್ಲಿ ಈ ರೀತಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಕೆಳಗಡೆ ಬಟರ್ ಪೇಪರ್ ಕೂಡ ಹಾಕಿ ನೀವು ರೆಡಿ ಮಾಡ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿಯ ಕಾರ್ನ್ಫ್ಲವರ್ ಅವಶ್ಯಕತೆ ಇರೋದಿಲ್ಲ. ಬೇಕು ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ಬೋದು. ಬೇಗ ಗಟ್ಟಿಯಾಗಬೇಕು ಅಂದರೆ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಈ ಸ್ವೀಟನ್ನ ನೀವು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಹಾಗೆ ಕೂಡ ಈ ರೀತಿ ಮಾಡ್ಕೊಳ್ಬೋದು. ಇವಾಗ ಇದನ್ನು ನಾವು ಒಂದು 4ರಿಂದ 5 ಗಂಟೆವರೆಗೂ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬೇಕಾಗತ್ತೆ, ಗಟ್ಟಿಯಾಗೋವರೆಗೂ. ನೋಡಿ, ಇವಾಗ ನಾನು ಕೂಡ ಒಂದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಈ ರೀತಿ ಒಂದು ಸ್ವಲ್ಪ ಮುಟ್ಟಿ ನೋಡ್ಕೊಳ್ಳಿ. ಕೈಗೆ ಅಂಟ್ತಿಲ್ಲ ಅಂತಂದರೆ ಒಂದು ಸ್ವಲ್ಪ ಎಡ್ಜಸ್ನ ಬಿಡಿಸ್ಕೊಳ್ಳಿ. ಬಾಳೆಹಣ್ಣಿನ ಸ್ವೀಟ್ ಆಗಿರೋದ್ರಿಂದ ತುಂಬಾ ಸಾಫ್ಟ್ ಆಗಿರುತ್ತೆ. ನೋಡಿಕೊಂಡು ಡಿಮೋಲ್ಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನಿಲ್ಲಿ ಒಂದು ಪ್ಲೇಟಿಗೆ ಡಿಮೋಲ್ಡ್ ಮಾಡ್ಕೊಳ್ತಿದ್ದೀನಿ. ನೀವೇನಾದರೂ ಈ ಒಂದು ಸ್ವೀಟ್ನ ಸ್ಟೀಲ್ ಬಾಕ್ಸಿಗೆ ಹಾಕಿದಾಯಿತು ಅಂತಂದರೆ ಕೆಳಗಡೆ ಬಟರ್ ಪೇಪರ್ ಏನಾದರೂ ಇತ್ತು ಅಂತಂದರೆ ಬಟರ್ ಪೇಪರ್ನ ಹಾಕ್ಕೊಂಡು ಈ ರೀತಿ ಸ್ವೀಟ್ನ ಹಾಕ್ಕೊಳ್ಳಿ. ಇವಾಗ ನೋಡಿ ಬಿಟ್ಕೊಂಡಿದೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಬಾಳೆಹಣ್ಣು ಜಾಸ್ತಿ ಮನೇಲಿ ಏನಾದರೂ ಇತ್ತು ಅಂತಂದರೆ ಒಂದ್ಸರಿ ಈ ರೀತಿ ಬಾಳೆಹಣ್ಣಿನ ಹಲ್ವನ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.